ಎಲ್ಲರಿಗೂ ನಮಸ್ಕಾರ. ರೇಣುಕಾ ಮನೆ ಅಡುಗೆಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಮ್ಮರ್ ಸ್ಪೆಷಲ್ ಮಾವಿನ ಹಣ್ಣಿನ ಶಿಕರಣಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಬೇಕಾಗಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಈ ರೀತಿಯಾಗಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ನಾನಿಲ್ಲಿ 5 ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಬೇಕಾಗುವಷ್ಟು ಬೆಲ್ಲನ ಕ್ಲೀನಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ. ಜೊತೆಗೆ ಏಲಕ್ಕಿನೂ ಕೂಡ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಬೆಲ್ಲ ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋದನ್ನ ಹೇಳ್ತಾ ಇದ್ದೀನಿ. ನಾನಿಲ್ಲಿ ಬೆಲ್ಲನ ಕ್ಲೀನಾಗಿ ಮೆತ್ತಗಾಗೋ ರೀತಿ ಜಜ್ಕೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ಮೆತ್ತಗಾಗೋ ಥರ ಜಜ್ಕೊಂಡಿಲ್ಲ ಅಂದರೆ ನಾವು ಶಿಕರಣಿ ಮಾಡಬೇಕಾದ್ರೆ ಅದು ಕರಗಲ್ಲ. ಹಾಗಾಗ್ಬಿಟ್ಟು ಮೊದಲಿಗೆ ನಾವು ಕ್ಲೀನಾಗಿ ಮೆತ್ತಗಾಗೋ ಥರ ಜಜ್ಜಿಬಿಟ್ಟು ಈ ರೀತಿಯಾಗಿ ಸ್ವಲ್ಪ ನೀರು ಹಾಕಿ ಇದನ್ನು ಇಡ್ತಾ ಇದ್ದೀನಿ. ಇವಾಗ ಮಾವಿನ ಹಣ್ಣನ್ನ ಹಿಂಡ್ಕೊಳ್ಳೋಣ. ಮಾವಿನ ಹಣ್ಣು ಹಿಂಡ್ಕೊಳ್ಳೋಕ್ಕೆ ಮೊದಲಿಗೆ ನಾನು ಮಾವಿನ ಹಣ್ಣಿನ ತುಂಬುಗಳನ್ನ ತಗೊಳ್ತಾ ಇದ್ದೀನಿ. ಮಾವಿನ ಹಣ್ಣನ್ನ ಕ್ಲೀನಾಗಿ ಕಟ್ ಮಾಡಿಕೊಂಡು ಹೊಟ್ಟೆ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ಎಲ್ಲ ಹಣ್ಣುಗಳನ್ನು ಕೂಡ ನಾನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋಂತಹ ಮಾವಿನ ಹಣ್ಣಿನ ಹೋಳುಗಳನ್ನ ತಗೊಂಡ್ಬಿಟ್ಟು ಒಳಗಡೆ ಏನು ಪಲ್ಪ್ ಇರುತ್ತಲ್ಲ ಅದನ್ನ ಈ ರೀತಿ ಸ್ಪೂನಿನ ಸಹಾಯದಿಂದ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದನ್ನ ಕೈಯಿಂದ ಬೇಕಾದರೂ ಮಾಡ್ಕೋಬಹುದು, ಬಟ್ ಈ ರೀತಿ ಸ್ಪೂನಿಂದ ಮಾಡೋದ್ರಿಂದ ಕ್ಲೀನಾಗಿ ಸಪ್ರೇಟಾಗಿ ಈಸಿಯಾಗಿ ಬರುತ್ತೆ. ಮಾವಿನ ಹಣ್ಣಿನ ಪಲ್ಪ್ ತಕ್ಕೊಂಡಾದ್ಮೇಲೆ ಉಳಿದಂತಹ ಸಿಪ್ಪೆನ ನಾನು ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಇಟ್ಕೊಳ್ತಾ ಇದ್ದೀನಿ. ಆ ಸಿಪ್ಪೆಯಲ್ಲೂ ಕೂಡ ಇನ್ನೊಂದು ಸ್ವಲ್ಪ ಮಾವಿನ ಹಣ್ಣಿದೆ, ಅದನ್ನು ಯಾವ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದು ಅನ್ನೋದನ್ನು ಮುಂದೆ ತೋರಿಸ್ತೀನಿ. ಮೊದಲಿಗೆ ಎಲ್ಲ ಪಲ್ಪ್ನು ಈ ರೀತಿಯಾಗಿ ಸಪ್ರೇಟ್ ಮಾಡಿ ಒಂದು ಪಾತ್ರೆ ಹಾಕೊಂಡು ಇಟ್ಕೊಳ್ಳೋಣ. ನಂತರ ಈ ಹೊಟ್ಟೆಯಲ್ಲೂ ಕೂಡ ಸ್ವಲ್ಪ ಮಾವಿನ ಹಣ್ಣಿನ ಅಂಶ ಇರುತ್ತೆ, ಕಟ್ ಮಾಡಿದಾಗ ಕ್ಲೀನಾಗಿ ಬಂದಿರಲ್ಲ. ಅದನ್ನು ಕೂಡ ಈ ಸ್ಪೂನಿಂದ ಈ ರೀತಿ ಕ್ಲೀನಾಗಿ ತಗೊಳ್ತಾ ಇದ್ದೀನಿ. ಈ ರೀತಿ ಸ್ಪೂನಿಂದ ತಗೊಳೋದ್ರಿಂದ ತುಂಬ ಈಸಿಯಾಗಿ ಬರುತ್ತೆ, ತುಂಬ ಕ್ಲೀನಾಗೂ ಬರುತ್ತೆ. ಈ ಹೊಟ್ಟೆನೂ ಕೂಡ ಒಗಿಬೇಡಿ, ಸಿಪ್ಪೆನ ಇಟ್ಕೊಂಡಿದ್ದೀವಲ್ಲ ಅದರಲ್ಲಿ ಎತ್ತಿಟ್ಕೊಳ್ಳಿ. ಈ ರೀತಿಯಾಗಿ ಎಲ್ಲ ಹಣ್ಣನ್ನು ಬಿಡಿಸ್ಕೊಂಡಾದ್ಮೇಲೆ ಇಷ್ಟು ಪಲ್ಪ್ ಬಂದಿದೆ ನೋಡಿ. ಈ ರೀತಿಯಾಗಿ ಸಿಪ್ಪೆ ಮತ್ತು ಹೊಟ್ಟೆನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹತ್ರ. ಆದಷ್ಟು ತುಂಬ ಸ್ವೀಟ್ ಆಗಿರುವಂತಹ ಮಾವಿನ ಹಣ್ಣಿಂದ ಇದನ್ನು ಮಾಡಬೇಕು. ಹಾಗೆ ಮಾಡೋದ್ರಿಂದ ಇದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹುಳಿ ಇರೋಂಥ ಮಾವಿನ ಹಣ್ಣಿಂದ ಮಾಡಿದರೆ ಚೆನ್ನಾಗಿ ಬರಲ್ಲ, ಅಷ್ಟೊಂದು ಟೇಸ್ಟ್ ಹುಳಿ ಹುಳಿ ಅನಿಸುತ್ತೆ. ಈ ಸಪ್ರೇಟ್ ಮಾಡ್ಕೊಂಡಿರೋ ಪಲ್ಪನ್ನು ಕೈಯಿಂದ ಈ ರೀತಿ ಕ್ಲೀನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಇದರಲ್ಲಿ ಈ ರೀತಿಯಾಗಿ ಗಟ್ಟಿ ಗಟ್ಟಿ ಹಾಗೆ ಉಳ್ಕೊಂಡ್ರೆ ನಾವು ತಿನ್ನಬೇಕಾದ್ರೆ ಅದು ಚೆನ್ನಾಗಿ ಬರೋದಿಲ್ಲ. ಎಲ್ಲದೂ ಕ್ಲೀನಾಗಿ ಪೇಸ್ಟ್ ಥರ ಬಂದೆ ಅಂದರೆ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇದ್ದೀರಾ, ಎಲ್ಲದನ್ನು ಒಂದೇ ಸಮಯಕ್ಕೆ ನಾನು ಈ ರೀತಿ ಹಿಸಿಗಿಟ್ಕೊಂಡಿದ್ದೀನಿ. ಇವಾಗ ಏನು ಮಾವಿನಕಾಯಿ ಸಿಪ್ಪೆ ಮತ್ತು ಹೊಟ್ಟೆ ಉಳಿದಿತ್ತಲ್ಲ ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದರಲ್ಲಿರೋಂತಹ ಎಲ್ಲ ಅಂಶನೂ ಕೂಡ ಈ ರೀತಿಯಾಗಿ ನಾನು ನೀರಲ್ಲಿ ತಗೊಳ್ತಾ ಇದ್ದೀನಿ. ಇದಕ್ಕೂ ಕೂಡ ನೀವು ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ ನೀರು ಹಾಕ್ಕೋಬೇಕು. ಮೊದಲಿಗೆ ಹೊಟ್ಟೆ ಏನು ತಕೊಂಡು ಹಾಕ್ಕೊಂಡಿದ್ನಲ್ಲ ಅದೇ ನೀರಲ್ಲೇ ಕೂಡ ನಾನು ಸಿಪ್ಪೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮತ್ತೆ ಸಪ್ರೇಟ್ ನೀರನ್ನು ಹಾಕ್ಕೊಳ್ತಾ ಇಲ್ಲ. ಶಿಕರಣಿ ಎಷ್ಟು ಗಟ್ಟಿಯಾಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ, ಹಾಗಾಗಿ ನಾವು ಎಕ್ಸ್ಟ್ರಾ ನೀರನ್ನು ಹಾಕೊಳ್ಳೋಕೆ ಹೋಗಬಾರ್ದು. ನಾನು ಇವಾಗ ಹಾಕ್ಕೊಂಡಿರೋಂತಹ ಇಷ್ಟೇ ನೀರಲ್ಲೇ ಕ್ಲೀನಾಗಿ ಹೊಟ್ಟೆ ಹಾಗೂ ಸಿಪ್ಪೆಯಲ್ಲಿರುವಂತಹ ಎಲ್ಲ ಮಾವಿನ ಹಣ್ಣಿನ ರಸವನ್ನು ಕೂಡ ತೆಕ್ಕೊಳ್ತಾ ಇದ್ದೀನಿ. ಇದನ್ನು ಮಾವಿನ ಹಣ್ಣಿನ ಎಲ್ಲ ಅಂಶನ ತಕ್ಕೊಂಡು ಆದಮೇಲೆ ಸಿಪ್ಪೆನ ಈ ರೀತಿ ಕೈಯಿಂದ ಕ್ಲೀನಾಗಿ ಹಿಂಡ್ಬಿಟ್ಟು ಸಿಪ್ಪೆನ ಬಿಸಾಕ್ತಾ ಇದ್ದೀನಿ. ಆ ರಸನ ನಾವೇನು ಹಣ್ಣನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಸುರುಕೊಳ್ತಾ ಇದ್ದೀನಿ. ನಾವು ಸ್ವಲ್ಪ ನೀರನ್ನು ಹಾಕಿ ಬೆಲ್ಲನ ಹಾಗೆ ಬಿಟ್ಟಿದ್ವಲ್ಲ ಅದು ಸ್ವಲ್ಪ ಹೊತ್ತಾದ್ಮೇಲೆ ಈ ರೀತಿಯಾಗಿ ಮೆತ್ತಗಾಗಿರುತ್ತೆ, ಕ್ಲೀನಾಗಿ ನೀರಲ್ಲಿ ನೆಂದಿರುತ್ತೆ. ನೀವು ನೋಡ್ತಾ ಇದ್ದೀರಾ, ನಾವು ಬೆಲ್ಲಕ್ಕೂ ಕೂಡ ಜಾಸ್ತಿ ನೀರು ಹಾಕಕ್ಕೆ ಹೋಗಿಲ್ಲ, ಅದು ಮುಳುಗೋ ಅಷ್ಟು ಮತ್ತು ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೀನಿ. ಇದಾದಮೇಲೆ ಇದನ್ನು ಕ್ಲೀನಾಗಿ ಸ್ಪೂನಿನ ಸಹಾಯದಿಂದ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಅದು ಕೂಡ ಕ್ಲೀನಾಗಿ ಪೇಸ್ಟ್ ಆಗೋ ರೀತಿ ಮಾಡ್ಕೋಬೇಕು. ಬೆಲ್ಲ ಪೂರ್ತಿ ಕರಗೋ ಥರ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬೆಲ್ಲ ಎಲ್ಲ ಪೂರ್ತಿ ಕರಗಿದೆ. ಕರಗಿರೋಂತಹ ಬೆಲ್ಲನ ಮಾವಿನ ಹಣ್ಣಿನ ಪಲ್ಪ್ ಜೊತೆಗೆ ಸೇರಿಸ್ತಾ ಇದ್ದೀನಿ. ಇದನ್ನು ಕ್ಲೀನಾಗಿ ಒಂದ್ಸರಿ ಎಲ್ಲ ಮಿಕ್ಸ್ ಆಗೋ ಥರ ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ಕೆಲವೊಂದು ಬೆಲ್ಲದಲ್ಲಿ ಚಿಕ್ಕದಾದಂತಹ ಹರಳಿರುತ್ತೆ. ಆ ರೀತಿ ನಿಮ್ಗೆ ಏನಾದರೂ ಬೆಲ್ಲ ಮಿಕ್ಸ್ ಮಾಡಬೇಕಾದ್ರೆ ಕೆಳಗಡೆ ಕರ್ಕರ್ ಅಂತ ಸೌಂಡ್ ಕೇಳ್ತಾ ಇರುತ್ತೆ, ಹರಳಿದೆ ಅಂತ ನಿಮ್ಗೆ ಅನಿಸ್ತಾ ಇದ್ರೆ ನೀವು ಅದನ್ನು ಸೋಸ್ಬಿಟ್ಟು ಮಿಕ್ಸ್ ಮಾಡ್ಕೋಬಹುದು. ನಾನು ಅದನ್ನು ನೆನೆಯಕ್ಕಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿದಾಗ ಯಾವುದೂ ಹರಳು ಅನಿಸ್ಲಿಲ್ಲ, ಹಾಗಾಗ್ಬಿಟ್ಟು ನಾನು ಡೈರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕ್ಲೀನಾಗಿ ಇವಾಗ ಮಿಕ್ಸ್ ಆಗಿದೆ. ಇವಾಗ ಈ ಶಿಕರಣಿಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ಹೀರೋ ಇಂಗ್ರೀಡಿಯೆಂಟ್ ಅಂತ ಹೇಳಿದೆ ಅಂದರೆ ಇದು ಏಲಕ್ಕಿ ಪುಡಿನೇ. ಏಲಕ್ಕಿ ಪುಡಿ ನೀವು ಹಾಕ್ಕೊಂಡಿಲ್ಲ ಅಂದರೆ ಟೇಸ್ಟ್ ತುಂಬ ಡಿಫ್ರೆಂಟಾಗಿ ಬರುತ್ತೆ, ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಏಲಕ್ಕಿ ಪುಡಿನ ಮುಖ್ಯವಾಗಿ ಇದರಲ್ಲಿ ಹಾಕಲೇಬೇಕಾಗುತ್ತೆ. ಏಲಕ್ಕಿ ಪುಡಿ ಹಾಕಿದ ಮೇಲೆ ಇದ್ರ ಘಮ ತುಂಬ ಚೆನ್ನಾಗಿ ಬರುತ್ತೆ, ಅದಲ್ಲದೆ ಇದರ ಫ್ಲೇವರ್ ಕೂಡ ತುಂಬ ಸಖತ್ತಾಗಿ ಬರುತ್ತೆ. ಹಾಗಾಗಿಬಿಟ್ಟು ಮರಿದೇನೆ ನಾವು ಏಲಕ್ಕಿ ಪುಡಿನ ಇದ್ರ ಜೊತೆ ಸೇರಿಸ್ಕೋಬೇಕಾಗುತ್ತೆ. ಇಷ್ಟಾದರೆ ಶಿಕರಣಿ ರೆಡಿ ಆಯಿತು. ನೀವು ನೋಡ್ತಾ ಇದ್ದೀರಾ ಮಾವಿನ ಹಣ್ಣಿನ ಶಿಕರಣಿ ಮಾಡೋದು ಎಷ್ಟು ಸುಲಭ ಅಂತ, ಹಾಗೂ ಬರೀ 3 ಇಂಗ್ರೀಡಿಯೆಂಟ್ಸಿಂದ ನಾವು ಇದನ್ನು ರೆಡಿ ಮಾಡ್ಕೋಬಹುದು. ಸಮ್ಮರ್ ಸೀಸನಲ್ಲಿ ಪ್ರತಿಯೊಬ್ಬರು ಇದನ್ನು ಒಂದ್ಸರಿನಾದರೂ ಟ್ರೈ ಮಾಡಲೇಬೇಕು. ನಾವು ಒಬ್ಬಟ್ಟು ಮಾಡಿದಾಗ ಅದ್ರ ಜೊತೆಗಂತೂ ಇದು ಸಖತ್ ಕಾಂಬಿನೇಷನ್ ಆಗಿರುತ್ತೆ.
ಜೊತೆಗೆ ನಾವು ಚಪಾತಿಯಲ್ಲೂ ಕೂಡ ಇದನ್ನು ಹಚ್ಕೊಂಡು ತಿನ್ಬೋದು. ಚಪಾತಿ ಒಟ್ಟಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಚಪಾತಿ ಒಟ್ಟಿಗೆ ಮಾವಿನ ಹಣ್ಣಿನ ಸೀಕರ್ಣಿನ ಸರ್ವ್ ಮಾಡ್ತಾ ಇದ್ದೀನಿ. ಡೈರೆಕ್ಟಾಗಿ ಜ್ಯೂಸ್ ಥರನೂ ಇದನ್ನು ಕುಡಿಬಹುದು. ರೆಸ್ಟೋರೆಂಟಲ್ಲಿ ಆಮ್ರಸ್ ಅಂತ ಕೊಡ್ತಾರಲ್ವ, ಅದೇ ಇದು. ಸ್ವಲ್ಪ ಹೊತ್ತು ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕೋಲ್ಡ್ ಆಗಿರೋ ಜ್ಯೂಸನ್ನು ಕುಡಿದ್ರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಆದಷ್ಟು ಈ ವಿಡಿಯೋನ ಎಲ್ಲರೊಟ್ಟಿಗೆ ಶೇರ್ ಮಾಡಿ.